ನರಗಳ ಉರಿ, ಜೋಮು, ದುರ್ಬಲತೆ ಈ 5 ಆಹಾರಗಳು ನರಗಳನ್ನು ಮತ್ತೆ ಜೀವಂತ ಮಾಡುತ್ತವೆ. ರಾತ್ರಿ ಮಲಗಿದ್ರೆ ಪಾದ ಬೆಂಕಿ ಹಚ್ಚಿದಂತೆ ಉರಿಯುತ್ತಾ, ಕೈಕಾಲು ಜೋಮು ಹಿಡಿದಂತೆ ಆಗುತ್ತಾ, ಒಮ್ಮೊಮ್ಮೆ ಸೂಜಿ ಚುಚ್ಚಿದಂತೆ ತಿವಿತ, ಅಚಾನಕ್ ಸೆಳೆತ. ನೀವು ಇದನ್ನು ಸಾಮಾನ್ಯ ಅಂತ ಇಗ್ನೋರ್ ಮಾಡ್ತಿದ್ದೀರಾ? ದೊಡ್ಡ ತಪ್ಪು. ಇದು ನಿಮ್ಮ ನರಗಳು ಡ್ಯಾಮೇಜ್ ಆಗ್ತಿರುವ ಸಿಗ್ನಲ್. ಆದರೆ ಇಲ್ಲಿ ಟ್ವಿಸ್ಟ್ ಏನು ಗೊತ್ತಾ? ಈ ಸಮಸ್ಯೆಗೆ ನೀವು ದುಬಾರಿ ಮೆಡಿಸಿನ್ ಬೇಕು ಅಂತ ಭಾವಿಸ್ತೀರಿ. ಆದರೆ ನಿಜ ಏನು ಅಂದರೆ, ನಿಮ್ಮ ಅಡುಗೆ ಮನೆಯಲ್ಲಿ ಇರುವ ಕೆಲವು ಸರಳ ಆಹಾರಗಳು ನರಗಳನ್ನು ಮತ್ತೆ ರಿಪೇರ್ ಮಾಡೋ ಸಾಮರ್ಥ್ಯ ಇವೆ. ಇವತ್ತು ಆ 5 ಆಹಾರಗಳನ್ನು ನೋಡೋಣ. ಕೊನೆವರೆಗೂ ನೋಡಿ. 5ನೇ ಆಹಾರ ನೀವು ತಪ್ಪಾಗಿ ಬಳಸುತ್ತಿರೋ ಸಾಧ್ಯತೆ ಜಾಸ್ತಿ. ಮೊದಲು ಒಂದು ಕ್ಲಾರಿಟಿ ಬೇಕು. ನರಗಳು ಏನು ಮಾಡುತ್ತವೆ? ಇವು ನಿಮ್ಮ ದೇಹದ ವೈರಿಂಗ್ ಸಿಸ್ಟಮ್. ಬ್ರೈನ್ನಿಂದ ಬರುವ ಪ್ರತಿಯೊಂದು ಸಿಗ್ನಲ್ ನಡೆಯಲು, ಹಿಡಿಯಲು, ಫೀಲ್ ಮಾಡಲು ಎಲ್ಲಕ್ಕೂ ನರಗಳು ಬೇಕು. ಈ ವೈರಿಂಗ್ ಸಿಸ್ಟಮ್ ಡ್ಯಾಮೇಜ್ ಆದರೆ ಏನಾಗುತ್ತೆ? ಪಾದದಲ್ಲಿ ಉರಿ, ಕೈಕಾಲು ಜೋಮು, ಸೂಜಿ ಚುಚ್ಚಿದಂತೆ ತಿವಿತ, ನಿದ್ರೆ ಬರದೆ ಕಂಗೆಟ್ಟು ಹೋಗುವುದು, ಮಾಂಸಖಂಡ ದುರ್ಬಲತೆ. ಇದು ಹೀಗೆ ಬಂದಿರೋದು ಯಾಕೆ? ಮೊದಲ ಕಾರಣ ಸಕ್ಕರೆ ಕಾಯಿಲೆ. ರಕ್ತದಲ್ಲಿನ ಸಕ್ಕರೆ ಜಾಸ್ತಿ ಆದರೆ ನರಗಳಿಗೆ ರಕ್ತ ಸರಿಯಾಗಿ ತಲುಪಲ್ಲ. ಎರಡನೆಯದು ವಿಟಮಿನ್ ಕೊರತೆ, ವಿಶೇಷವಾಗಿ B12, ಮ್ಯಾಗ್ನೀಷಿಯಂ. ಮೂರನೆಯದು ಇನ್ಫ್ಲಮೇಷನ್, ನರಗಳಲ್ಲೇ ಸಣ್ಣ ಸಣ್ಣ ಉರಿಯೂತ ಶುರು ಆಗುತ್ತದೆ. ನಾಲ್ಕನೆಯದು ಆಕ್ಸಿಡೇಟಿವ್ ಸ್ಟ್ರೆಸ್, ಫ್ರೀ ರ್ಯಾಡಿಕಲ್ಸ್ ನರಗಳ ಮೇಲೆ ದಾಳಿ ಮಾಡುತ್ತವೆ. ಇಲ್ಲಿ ಜನ ಮಾಡೋ ದೊಡ್ಡ ತಪ್ಪು ಏನು ಗೊತ್ತಾ? ಸಿಂಪ್ಟಮ್ಸ್ ಬಂದಮೇಲೆ ಮಾತ್ರ ರಿಯಾಕ್ಷನ್, ಮಾತ್ರೆ, ಪೇನ್ ಕಿಲ್ಲರ್. ಆದರೆ ಮೂಲ ಸಮಸ್ಯೆ ಹೋಗುತ್ತಾ? ಇಲ್ಲ, ನರಗಳು ನಿಧಾನವಾಗಿ ಇನ್ನೂ ದುರ್ಬಲ ಆಗುತ್ತವೆ. ಹಾಗಾದರೆ ಸೊಲ್ಯೂಷನ್ ಏನು? ಸರಿಯಾದ ಆಹಾರ, ನರಗಳಿಗೆ ಬೇಕಾದ ನ್ಯೂಟ್ರಿಯೆಂಟ್ಸ್ ಕೊಟ್ಟರೆ ದೇಹ ಸ್ವತಃ ರಿಪೇರ್ ಪ್ರಾರಂಭ ಮಾಡುತ್ತದೆ. ಈಗ ನೋಡೋಣ ನಿಜವಾಗಿಯೂ ಕೆಲಸ ಮಾಡುವ 5 ಆಹಾರಗಳು. ಮೊದಲ ಆಹಾರ ನುಗ್ಗೆ ಸೊಪ್ಪು. ಸಾಧಾರಣ ಸೊಪ್ಪು ಅಂತ ಕಾಣಬಹುದು, ಆದರೆ ಇದು ನರಗಳಿಗೆ ಒಂದು ನ್ಯಾಚುರಲ್ ರಿಪೇರ್ ಕಿಟ್. ಇದರಲ್ಲಿ ಏನು ಇದೆ ಗೊತ್ತಾ? ವಿಟಮಿನ್ B1, B2, B3, B6, ವಿಟಮಿನ್ ಸಿ, ಮ್ಯಾಗ್ನೀಷಿಯಂ, ಪವರ್ಫುಲ್ ಆ್ಯಂಟಿ ಆಕ್ಸಿಡೆಂಟ್ಸ್. ಇದನ್ನು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ನರಗಳು ಕೆಲಸ ಮಾಡಲು ಎನರ್ಜಿ ಬೇಕು. ಆ ಎನರ್ಜಿ ಪ್ರೊಡಕ್ಷನ್ಗೆ ಬಿ ವಿಟಮಿನ್ಸ್ ಬೇಕು. ಮ್ಯಾಗ್ನೀಷಿಯಂ ಏನು ಮಾಡುತ್ತೆ? ನರಗಳ ಓವರ್ ಎಕ್ಸೈಟೇಷನ್ ಕಡಿಮೆ ಮಾಡುತ್ತದೆ. ಅದಕ್ಕೆ ಕೆಲವರಿಗೆ ರಾತ್ರಿ ಕ್ರ್ಯಾಂಪ್ಸ್, ಬರ್ನಿಂಗ್, ಮ್ಯಾಗ್ನೀಷಿಯಂ ಕಡಿಮೆ ಇದ್ದಾಗ ಹೆಚ್ಚಾಗುತ್ತದೆ. ವಿಟಮಿನ್ ಸಿ ಇದು ಆ್ಯಂಟಿ ಆಕ್ಸಿಡೆಂಟ್, ಫ್ರೀ ರ್ಯಾಡಿಕಲ್ಸ್ನಿಂದ ನರಗಳನ್ನು ರಕ್ಷಿಸುತ್ತದೆ. ಇದನ್ನು ಇಗ್ನೋರ್ ಮಾಡಬೇಡಿ. ಆಕ್ಸಿಡೇಟಿವ್ ಡ್ಯಾಮೇಜ್ ಸ್ಲೋ ಪಾಯ್ಸನ್ ತರಹ. ಹೇಗೆ ತಗೋಬೇಕು? ಬೆಳಿಗ್ಗೆ ಫ್ರೆಶ್ ಜ್ಯೂಸ್ ಅಥವಾ ಪಲ್ಯ ಮಾಡಿ ತಿನ್ನಿ. ಕನ್ಸಿಸ್ಟೆನ್ಸಿ ಮುಖ್ಯ. ಒಮ್ಮೆ ತಿಂದರೆ ಮಿರಾಕಲ್ ಆಗಲ್ಲ, ದಿನವೂ ತಗೊಂಡ್ರೆ ಮಾತ್ರ ಚೇಂಜ್ ಕಾಣುತ್ತೆ. ಎರಡನೇ ಆಹಾರ ಮೊಟ್ಟೆ. ನರಗಳ ಬಗ್ಗೆ ಮಾತಾಡ್ತಿದ್ದೀವಿ ಅಂದರೆ ವಿಟಮಿನ್ B12 ಇಗ್ನೋರ್ ಮಾಡೋದು ದೊಡ್ಡ ತಪ್ಪು. B12 ಏನು ಮಾಡುತ್ತೆ? ನರಗಳ ಮೇಲೆ ಇರುವ ಮೈಲಿನ್ ಶೀತನ್ನು ರಕ್ಷಿಸುತ್ತದೆ. ಸಿಂಪಲ್ ಎಕ್ಸಾಂಪಲ್, ವೈರ್ ಹೊರಗೆ ಇನ್ಸುಲೇಷನ್ ಇದ್ದಂತೆ ನರಗಳಿಗೆ ಮೈಲಿನ್ ಶೀತ್ ಇದೆ. ಇದು ಡ್ಯಾಮೇಜ್ ಆದರೆ ಸಿಗ್ನಲ್ ಸ್ಲೋ ಆಗುತ್ತದೆ, ತಪ್ಪಾಗುತ್ತದೆ. ಅದಕ್ಕೆ ಬರ್ನಿಂಗ್, ನಮ್ನೆಸ್. B12 ಇಲ್ಲದೆ ರಿಪೇರ್ ಆಗೋದಿಲ್ಲ. ಮೊಟ್ಟೆ ನ್ಯಾಚುರಲ್ B12 ಸೋರ್ಸ್. ಇನ್ನೊಂದು ಕೊಲೈನ್, ಇದು ನ್ಯೂಟ್ರೋ ಟ್ರಾನ್ಸ್ಮಿಟರ್ ಪ್ರೊಡಕ್ಷನ್ಗೆ ಬೇಕು. ಒಂದು ನರದಿಂದ ಇನ್ನೊಂದಕ್ಕೆ ಸಿಗ್ನಲ್ ಹೋಗೋಕೆ ಇದು ಬ್ರಿಡ್ಜ್ ತರಹ ಕೆಲಸ ಮಾಡುತ್ತೆ. ಪ್ರೋಟೀನ್ ಕೂಡ ಇದೆ. ರಿಪೇರ್ ಪ್ಲಸ್ ರೀಜನರೇಷನ್ಗೆ ಹೆಲ್ಪ್ ಆಗುತ್ತೆ. ಜನ ಮಾಡೋ ದೊಡ್ಡ ತಪ್ಪು, ಎಗ್ ಯೋಕ್ ಅವಾಯ್ಡ್ ಮಾಡುವುದು. ಅದು ತಪ್ಪು. ನರಗಳ ಹೆಲ್ತ್ಗೆ ಗುಡ್ ಫ್ಯಾಟ್ಸ್ ಬೇಕು. ಹೇಗೆ ತಗೋಬೇಕು? 1-2 ಎಗ್ಸ್ ಡೈಲಿ. ಡೀಪ್ ಫ್ರೈ ಬೇಡ, ಬಾಯ್ಲ್ಡ್ ಅಥವಾ ಲೈಟ್ ಕುಕಿಂಗ್. ಮೂರನೇ ಆಹಾರ ತೆಂಗಿನಕಾಯಿ. ಇದರ ಬಗ್ಗೆ ಮಿಸ್ಇನ್ಫಾರ್ಮೇಷನ್ ಜಾಸ್ತಿ. ಫ್ಯಾಟ್ ಇದೆ, ಅವಾಯ್ಡ್ ಮಾಡಬೇಕು. ಇದು ಹಾಫ್ ನಾಲೆಡ್ಜ್. ತೆಂಗಿನಕಾಯಿಯಲ್ಲಿ ಇರುವ ಫ್ಯಾಟ್ MCT. ಇದು ಬಾಡಿಯಲ್ಲಿ ಡಿಫ್ರೆಂಟ್ ಆಗಿ ಬಿಹೇವ್ ಆಗುತ್ತೆ. ಡೈರೆಕ್ಟ್ ಎನರ್ಜಿ ಕೊಡುತ್ತದೆ. ಬ್ರೈನ್ ಮತ್ತು ನರ್ವ್ಸ್ಗೆ ಕ್ವಿಕ್ ಫ್ಯೂಯಲ್ ಆಗಿದೆ. ಇನ್ನೊಂದು ಪವರ್ಫುಲ್ ಕಾಂಪೌಂಡ್ ಲಾರಿಕ್ ಆಸಿಡ್. ಇದು ಇನ್ಫ್ಲಮೇಷನ್ ಕಡಿಮೆ ಮಾಡುತ್ತದೆ, ಡಿಜನರೇಷನ್ ಸ್ಲೋ ಮಾಡುತ್ತದೆ. ನಿಮಗೆ ಒಂದು ಪ್ರಶ್ನೆ, ನಮ್ಮ ಹಿರಿಯರು ತೆಂಗಿನಕಾಯಿ ತಿಂದ್ರು ನರ ಸಮಸ್ಯೆ ಇಷ್ಟು ಕಾಮನ್ ಆಗಿತ್ತಾ? ಇಲ್ಲ. ಇವತ್ತು ರಿಫೈನ್ಡ್ ಆಯಿಲ್ಸ್, ಪ್ರೊಸೆಸಿಂಗ್ ಫುಡ್ ಇವು ಇನ್ಫ್ಲಮೇಷನ್ ಹೆಚ್ಚಿಸುತ್ತದೆ. ತೆಂಗಿನಕಾಯಿ ಸಿಂಪಲ್ ನ್ಯಾಚುರಲ್ ಸೊಲ್ಯೂಷನ್. ಹೇಗೆ ತಗೋಬೇಕು?
ಚಟ್ನಿ, ಅಡುಗೆ, ಕೋಕೋನಟ್ ಮಿಲ್ಕ್, ವರ್ಜಿನ್ ಕೋಕೋನಟ್ ಆಯಿಲ್. ಡೈಲಿ ಸ್ಮಾಲ್ ಅಮೌಂಟ್ ಸಾಕು. 4ನೇ ಆಹಾರ ಒಮೆಗಾ 3. ನರಗಳ ಬಿಗ್ಗೆಸ್ಟ್ ಎನಿಮಿ ಇನ್ಫ್ಲಮೇಷನ್. ಒಮೆಗಾ 3 ಅದರ ಬಿಗ್ಗೆಸ್ಟ್ ಸೊಲ್ಯೂಷನ್. ಇದರಲ್ಲಿರುವ DHA, EPA. DHA ಅಂದರೆ ಬ್ರೈನ್ ಸ್ಟ್ರಕ್ಚರ್ಗೆ ಮುಖ್ಯ ಮತ್ತು EPA ಇನ್ಫ್ಲಮೇಷನ್ ಕಂಟ್ರೋಲ್. ನಾನ್ ವೆಜ್ ಸ್ಯಾರ್ಡೈನ್, ಬಂಗುಡೆ, ಮ್ಯಾಕ್ರೆಲ್ ಚೀಪ್ ಬಟ್ ಪವರ್ಫುಲ್. ವೆಜ್ಜಲ್ಲಿ ಫ್ಲ್ಯಾಕ್ಸ್ ಸೀಡ್ಸ್, ಚಿಯಾ ಸೀಡ್ಸ್. ಆದರೆ ಇಲ್ಲಿ ಟ್ರೂತ್, ಪ್ಲಾಂಟ್ ಒಮೆಗಾ 3 ಕನ್ವರ್ಷನ್ ಕಡಿಮೆ. ಸೊ ಇಫ್ ಸೀರಿಯಸ್ ಪ್ರಾಬ್ಲಮ್ ಸಪ್ಲಿಮೆಂಟ್ ಕನ್ಸಿಡರ್ ಮಾಡಬಹುದು. ಕುಕಿಂಗ್ ಮಿಸ್ಟೇಕ್, ಡೀಪ್ ಫ್ರೈ ಮಾಡಿದರೆ ಒಮೆಗಾ 3 ಡ್ಯಾಮೇಜ್ ಆಗುತ್ತೆ. ಕುಕ್ ಸ್ಮಾರ್ಟ್, ಕನ್ಸಿಸ್ಟೆನ್ಸಿ ರಿಸಲ್ಟ್ ಕೊಡುತ್ತೆ. 5ನೇ ಆಹಾರ ಮೊಳಕೆ ಕಾಳು. ಇದು ಕಂಪ್ಲೀಟ್ ಪ್ಯಾಕೇಜ್. ಬಿ ಕಾಂಪ್ಲೆಕ್ಸ್, ಮ್ಯಾಗ್ನೀಷಿಯಂ, ಪ್ರೋಟೀನ್, ವಿಟಮಿನ್ ಸಿ. ಸ್ಪ್ರೋಟಿಂಗ್ ಮಾಡಿದರೆ ನ್ಯೂಟ್ರಿಯೆಂಟ್ಸ್ ಇನ್ಕ್ರೀಸ್ ಆಗುತ್ತವೆ. ಫೈಟಿಕ್ ಆ್ಯಸಿಡ್ ಕಡಿಮೆ, ಅಬ್ಸಾರ್ಪ್ಷನ್ ಬೆಟರ್. ಇದು ಯಾಕೆ ಇಂಪಾರ್ಟೆಂಟ್? ತಿನ್ನೋದು ಮಾತ್ರ ಸಾಲದು, ಅಬ್ಸಾರ್ಬ್ ಆಗಬೇಕು. ಬೇಯಿಸಿದ್ರೆ ನ್ಯೂಟ್ರಿಯೆಂಟ್ಸ್ ಹೋಗುತ್ತವೆ ಅಂತ ತಪ್ಪು ತಿಳುವಳಿಕೆ. ಆಕ್ಚುಲಿ ಡೈಜೆಷನ್ ಈಸಿ ಆಗುತ್ತದೆ. ಬೆಸ್ಟ್ ಆಪ್ಷನ್ ಹೆಸರು ಕಾಳು ಸ್ಪ್ರೌಟ್ಸ್. ಹೇಗೆ ತಗೋಬೇಕು? ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ಮುಷ್ಟಿ. ಸಿಂಪಲ್ ಹ್ಯಾಬಿಟ್ಸ್, ಮ್ಯಾಸಿವ್ ಇಂಪ್ಯಾಕ್ಟ್. ಈ 5 ಆಹಾರ ತಗೊಂಡ್ರು ಇವು ಅವಾಯ್ಡ್ ಮಾಡಿದ್ರೆ ಫುಲ್ ಬೆನಿಫಿಟ್ ಸಿಗಲ್ಲ. ಎಕ್ಸೆಸ್ ಶುಗರ್, ರಿಫೈನ್ಡ್ ಆಯಿಲ್ಸ್, ಮೈದಾ ಫುಡ್ಸ್, ಆಲ್ಕೋಹಾಲ್ ಇವು ನರ್ವ್ ಡ್ಯಾಮೇಜ್ ಎಕ್ಸಲರೇಟ್ ಮಾಡುತ್ತದೆ. ಲೈಫ್ ಸ್ಟೈಲ್ ಮ್ಯಾಟರ್ ಆಗುತ್ತದೆ. ವಾಕಿಂಗ್, ನಿದ್ರೆ, ಸ್ಟ್ರೆಸ್ ಕಂಟ್ರೋಲ್. ಫುಡ್ ಒಂದೇ ಮ್ಯಾಜಿಕ್ ಅಲ್ಲ, ಸಿಸ್ಟಮ್ ಅಪ್ರೋಚ್ ಬೇಕು. ನಿಮ್ಮ ದೇಹ ರಿಪೇರ್ ಆಗೋ ಸಾಮರ್ಥ್ಯ ನಿಮ್ಮಲ್ಲೇ ಇದೆ. ಸರಿಯಾದ ಆಹಾರ ಕೊಟ್ಟರೆ ನರಗಳು ಮತ್ತೆ ಕೆಲಸ ಶುರು ಮಾಡುತ್ತವೆ. ಈ 5 ಆಹಾರಗಳನ್ನು ನಿಮ್ಮ ದಿನಚರಿಯಲ್ಲಿ ಸೇರಿಸಿ. ರಿಸಲ್ಟ್ ಓವರ್ನೈಟ್ ಬರಲ್ಲ, ಆದರೆ ಕನ್ಸಿಸ್ಟೆನ್ಸ್ ಇದ್ದರೆ ಚೇಂಜ್ ಖಂಡಿತ ಕಾಣುತ್ತೆ. ಈ ವಿಡಿಯೋ ಉಪಯೋಗ ಆಯಿತು ಅಂದರೆ ಲೈಕ್ ಮಾಡಿ, ಇನ್ನೊಬ್ಬರಿಗೆ ಶೇರ್ ಮಾಡಿ. ಇನ್ನಷ್ಟು ಪ್ರಾಕ್ಟಿಕಲ್ ಹೆಲ್ತ್ ಕಂಟೆಂಟ್ಗೆ ಸಬ್ಸ್ಕ್ರೈಬ್ ಮಾಡಿ. ಆರೋಗ್ಯವಾಗಿರಿ.